ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗಣಿತ ವಿಷಯದಲ್ಲಿ ಎಸ್-ಎಲ್-ಸಿ ಗಣಿತ ವಿಷಯದಲ್ಲಿ 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ನೋಡೋಣ. ಸೊ ಈ ರೀತಿ ಬರೆದರೆ ನೀವು ಕೂಡ 80ಕ್ಕೆ 80 ಅಂಕ ಅಥವಾ ಹೆಚ್ಚು ಸ್ಕೋರ್ ಮಾಡ್ಬೋದು. ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮ್ನಲ್ಲಿ, ನೀವು ಯಾವ ರೀತಿ ಬರೆದರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಯಾವ ರೀತಿ ಬರಿಬೇಕು ಕಂಪ್ಲೀಟಾಗಿ ಕೊನೆವರೆಗೆ ನೋಡಿ. ಎಕ್ಸಾಮ್ ಹೋಗೋಕ್ಕೆ ಮುಂಚೆ ತಪ್ಪದೇ ಕೊನೆವರೆಗೆ ನೋಡ್ಕೊಂಡು ಹೋಗಿ, ಮಿಸ್ ಮಾಡೋಕೆ ಹೋಗಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರೆಯದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ನ ಟಾಪರ್ ಆನ್ಸರ್ ಶೀಟು, ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು ಎಲ್ಲ PDF ಗಳನ್ನ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಈಗಲೇ ಚಾನಲ್ಲಿ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ. ತಪ್ಪದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಮಾಡಿದ್ರೆ ಆ ಜೊತೆಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬು, ಲೈಕು, ಶೇರ್ ಮಾಡೋದು ಮರೆಯೋಕೆ ಹೋಗಬೇಡಿ. ನಿಮಗೆ ಇದೇ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ನ ಟಾಪರ್ ಆನ್ಸರ್ ಶೀಟು, ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವಶನ್ಸ್ ಎಲ್ಲ ಸಿಗ್ತಾ ಇರ್ತವೆ. ಎಲ್ಲ ಕೂಡ ಇವು ಕೂಡ ಯೂಸ್ ಮಾಡ್ಕೊಳ್ಳಿ, ತಪ್ಪದೆ ಶೇರ್ ಮಾಡಿ. ಸೊ ಬನ್ನಿ ಇದನ್ನ ಶುರು ಮಾಡೋಣ, ಯಾವ ರೀತಿ ಬರೆದಿದ್ದಾರೆ ಏನು ಅಂತ. 80ಕ್ಕೆ 80 ಅಂಕ ಪಡೆದ ಆನ್ಸರ್ ಶೀಟ್ ಇದು, ಉತ್ತರ ಪತ್ರಿಕೆ ಇದು. ಮಿಸ್ ಮಾಡದೆ ಕೊನೆವರೆಗೆ ನೋಡಿ, ನಿಮಗೆ ಅಂದಾಜು ಸಿಗ್ತದೆ ಯಾವ ರೀತಿ ನಾವು ಬರೆದ್ರೆ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ ಅಂತ. ಖಂಡಿತ ಅಂದಾಜು ಸಿಗ್ತದೆ. ಮರೆಯದೆ ಎಕ್ಸಾಮ್ಗಿಂತ ಮುಂಚೆ ನೋಡ್ಕೊಂಡು ಹೋಗಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗಲಿ ಯಾವ ರೀತಿ ಬರೆದ್ರೆ ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ, 80ಕ್ಕೆ 80 ಪಡೆಯುವ ಹಾಗೆ ಯಾವ ರೀತಿ ಬರೀಬೇಕು ಮತ್ತು ಸ್ಕೋರ್ ಮಾಡಿದ್ದು ಯಾವ ರೀತಿ ಬರೀಬೇಕು ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ವಿತ್ ಆನ್ಸರ್ ಶೀಟ್ ತೋರಿಸ್ತೀನಿ. ಸೊ ಕೊನೆವರೆಗೆ ನೋಡಿ, ನೋಡ್ತಾ ಹೋಗೋಣ. ಈಗ ನಿಮಗೆ ಬುಕ್ಲೆಟ್ ಬಗ್ಗೆ ಗೊತ್ತಿದೆ ಯಾವ ರೀತಿ ಇರ್ತದೆ ಏನು ಅಂತ. ನೋಡಿ ಇಲ್ಲಿ ಅದನ್ನ ಹೇಳಕ್ಕೆ ಹೋಗಲ್ಲ. ಮೊದಲಾಗಿ ಮಾಧ್ಯಮ ಬರೀಬೇಕು. ನೀವು ಕನ್ನಡ ಆಗಿದ್ರೆ ಕನ್ನಡ, ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷು, ಮತ್ತು ಮ್ಯಾಥಮೆಟಿಕ್ಸ್ ಅಥವಾ ಗಣಿತ ಅವರೇ ಕೊಟ್ಟಿರ್ತಾರೆ, ನೀವು ಬರೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ಕೊಟ್ಟಿಲ್ಲ ಅಂದರೆ ಬರೀಬೇಕು, ಅವರೇ ಕೊಟ್ಟಿರ್ತಾರೆ. ಮತ್ತು ಕೋಡ್ ಕೂಡ ಅವ್ರು ಕೊಟ್ಟಿರ್ತಾರೆ, ಅರ್ಥ ಆಯ್ತಾ. ಇನ್ನು ನೀವು ಎಷ್ಟು ಪೇಜ್ ಬರೆದಿದ್ದೀರ ಅಷ್ಟೇ ಬರೀಬೇಕು ನೀವು. ಮುಖ್ಯ ಉತ್ತರ ಪತ್ರಿಕೆ ಎಷ್ಟು ಪೇಜ್ ಇದೆ, ಟೋಟಲ್ ಬುಕ್ಲೆಟ್ ಎಷ್ಟು ಪೇಜ್ ಇದೆ, ನೀವು ಎಷ್ಟು ಬರೆದಿದ್ದೀರಾ, ನಡು ಇದೆಲ್ಲ ಗ್ಯಾಪ್ ಕೊಟ್ಟಿದ್ದಾರೋ ಅದು ಹೆಚ್ಚುವರಿ ಪಡೆದಿದ್ರೆ, ಸಪ್ಲಿಮೆಂಟ್ ಏನಾದರೂ ತೊಗೊಂಡಿದ್ದೀರಿ ನೀವು, ಅಲ್ಲಿ ಬರಬೇಕು. ಜಾಸ್ತಿ ಏನು ಹೇಳ್ತಾ ಇಲ್ಲ ನಾನು, ಗೊತ್ತಿದೆ ನಿಮಗೆ. ಎಲ್ಲ ಎಕ್ಸಾಮ್ 1 ಬರೆದಿದ್ದೀರಾ, ಕನ್ನಡ ಬರೆದಿದ್ದೀರಾ, ಗೊತ್ತಿದೆ ಅನ್ಕೋತೀನಿ. ಫಾರ್ ಆಫೀಸ್ ಯೂಸ್ ಓನ್ಲಿ. ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಆಫೀಸ್ ಯೂಸ್ ಅಂದರೆ ಮಾರ್ಕ್ಸ್ ಹಾಕ್ತಾರೆ ನಿಮಗೆ. ಮಾರ್ಕ್ಸ್ ಹಾಕೋದು ಇದು. ನೀವು ಒಂದೇ ಕ್ವಶನ್ 2 ಬೇರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಕ್ವಶನ್ ನಂಬರ್ ವೈಸು ಮಾರ್ಕ್ಸ್ ಹಾಕ್ತಾರೆ. ನೀವು ಇನ್ನೇನಾದರೂ ಒಂದೇ ಕ್ವಶನ್ 2 ಬೇರೆ ಬರೆದ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ತೆಗಿತಾರೆ, ಅರ್ಥ ಆಯ್ತಾ. ಇಲ್ಲಿ ನೋಡಿ, ಮೊದಲು ಅವರು 79 ಮಾತ್ರ ಮಾರ್ಕ್ಸ್ ಹಾಕಿದ್ದಾರೆ, 79 ಮಾತ್ರ ಮಾರ್ಕ್ಸ್ ಹಾಕಿದ್ದಾರೆ. ಆಮೇಲೆ ರೀಚೆಕ್ ಮಾಡಿದ್ದಾರೆ. ರೀಚೆಕ್ ಮಾಡಿದಂತೆ ಇನ್ನೂ 1 ಮಾರ್ಕ್ಸ್ ಬರಬೇಕಾಗಿತ್ತೆ. ಒಂದು ಕ್ವಶನ್ಗೆ ಅರ್ಧ ಮಾರ್ಕ್ಸ್ ಹಾಕಿದ್ದಾರೆ, ಇನ್ನೊಂದು ಕ್ವಶನ್ಗೆ ಅರ್ಧ ಮಾರ್ಕ್ಸ್ ಹಾಕಿದ್ದಾರೆ. ಟೋಟಲಾಗಿ 80 ಮಾರ್ಕ್ಸು ಟೋಟಲಿ. ಬೇಕಾದ್ರೆ ನೋಡಿ ಇಲ್ಲಿ 80 ಮಾರ್ಕ್ಸು. ಸೊ ಇಲ್ಲಿ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ 80 ಓನ್ಲಿ ಅಂತ. ಸೊ 80ಕ್ಕೆ 80 ಅಂಕ. ನೋಡೋಣ ಎಲ್ಲಿ ಏನಾಗಿದೆ ಅಂತ. ಸೊ ಟೋಟಲಾಗಿ 80 ಅಂಕ ಬಂದಿವೆ. ಓಕೆ, ಇದನ್ನ ಏನು ನೋಡೋಕೆ ಹೋಗಬೇಡಿ. ಡೈರೆಕ್ಟಾಗಿ ನಾನು ಟಾಪಿಕ್ ಕಡೆ ಬರ್ತೀನಿ. ನೋಡಿ ಇಲ್ಲಿ ಅವರು ಮಲ್ಟಿಪಲ್ ಯಾವ ರೀತಿ ಬರೆದಿದ್ದಾರೆ, ಸೊ ಲೆಕ್ಕಗಳನ್ನ ಯಾವ ರೀತಿ ಬಿಡಿಸಿದ್ದಾರೆ, ಪ್ರತಿಯೊಂದು ನೋಡ್ತಾ ಹೋಗಿ. ಇಲ್ಲಿ ಮಾರ್ಜಿನ್ ಒಳಗೆ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಕ್ವಶನ್ ನಂಬರ್ ಹಾಕಿಬಿಟ್ಟು ಫಸ್ಟ್ ನೇಮ್ ಏನು ಹಾಕಿದ್ದಾರೆ, ಕ್ವಶನ್ ನಂಬರ್ 1. ನೋಡಿ ಇಲ್ಲಿ ಅವರು ಬರೆದಿರೋ ನೀಟ್ನೆಸ್ ನೋಡಿ, ಎಲ್ಲಾದರೂ ಘಾಟ್ ಹಾಕಿದಾರಾ, ಎಲ್ಲಾದರೂ ಸ್ಕ್ಯಾಚಸ್ ಮಾಡಿದಾರಾ ಅಂತ ನೋಡ್ತಾ ಹೋಗಿ. ಎಲ್ಲೂ ಸ್ಕ್ಯಾಚಸ್ ನಿಮಗೆ ಸಿಗೋದಿಲ್ಲ. ಸಿಕ್ಕರೂ ಕೂಡ ಅದನ್ನು ಯಾವ ರೀತಿ ತಿದ್ದಿದ್ದಾರೆ ನೋಡ್ತಾ ಹೋಗೋಣ. ನೋಡಿ ಮಲ್ಟಿಪಲ್ ಯಾವ ರೀತಿ ಬರೆದಿದ್ದಾರೆ, ಒಂದು ಕೂಡ ರಾಂಗ್ ಆಗಿಲ್ಲ. ನಾನು ಕೂಡ ನಿಮಗೆ ಮಲ್ಟಿಪಲ್ ಕೊಡ್ತೀನಿ, ಯಾವೆಲ್ಲ ಬರ್ತಾವೆ ಏನು ಅಂತ. ಚಾನಲ್ ಹಾಕಿದ್ದೀನಿ ನಿಮಗೆ ಮಲ್ಟಿಪಲ್ಲು. ಸೊ 70+ ವಿಡಿಯೋ ಅಂತ ಇದೆ ನೋಡಿ, ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಇವೆ, ನೋಡ್ಕೊಳ್ಳಿ. ಅಲ್ಲಿಂದನೇ ಕ್ವಶನ್ ಬರ್ತವೆ, ಅರ್ಥ ಆಯ್ತಾ. ಒಂದು ಮಿಸ್ ಮಾಡೋಕೆ ಹೋಗಬೇಡಿ. ಇನ್ನು ಸೆಕೆಂಡ್ ಮೇನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಬಿಡಿಸಿದ್ದಾರೆ ನೋಡಿರಿ. ಅವರು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ತುಂಬ ಏನು ಘಾಟ್ ಮಾಡಿಲ್ಲ, ತುಂಬ ಏನು ಸ್ಕ್ರ್ಯಾಚಸ್ ಆದರೆ ಮಾಡಿಲ್ಲ, ಸ್ವಲ್ಪ ಅಲ್ಲೇ ತಿದ್ದಿದ್ದಾರೆ ನೋಡಿ. ಸೊ ಎಷ್ಟು ನೀಟಾಗಿ ಒಂದೊಂದು ಲೈನ್ ಬಿಟ್ಬಿಟ್ಟು ನೀವು ಏನು ಮಾಡ್ತೀರಾ, ಅಲ್ಲಿ ಅದ್ರ ಕೆಳಗಡೆ ಬರಿತಾ ಹೋಗ್ತೀರಾ. ಆ ರೀತಿ ಮಾಡಬೇಡಿ. ಬುಕ್ಲೆಟ್ ತುಂಬ ದೊಡ್ಡದಿರ್ತದೆ, ಒಂದು ಲೈನ್ ಬಿಟ್ಬಿಟ್ಟು ಈ ರೀತಿ ನೀಟಾಗಿ ಬರೀಬೇಕು ನೋಡಿ. ನೀವು ಅದ್ರ ಕೆಳಗಡೆ ಬರೆಯೋಕೆ ಹೋಗ್ತೀರಾ, ಆ ರೀತಿ ಮಾಡೋಕೆ ಹೋಗಬೇಡಿ. ನೀಟಾಗಿ ಬರೀರಿ, ಒಂದೊಂದು ಲೈನ್ ಬಿಟ್ಬಿಟ್ಟು ನೀಟಾಗಿ ಬರೀರಿ. 10ನೇ ಕ್ವಶನ್ನು. ಸೊ ಇಲ್ಲಿ ಒಂದು ಸಾಲಿತ್ತು, ಅದನ್ನು ವೇಸ್ಟ್ ಮಾಡಿಲ್ಲ ಅವರು, ಅಲ್ಲೇ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಪೇಜ್ ಕೂಡ ಬರೀಬೋದು ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ನೋಡೋಣ. ಟೈಮ್ ಇದ್ದರೆ ನಿಮಗೆ ಲೈನ್ ಹಾಕಿದ್ರೆ ಟ್ರೈ ಮಾಡಿ, ಸಿಯಿಂದ ಲೈನ್ ಹಾಕಕ್ಕೆ ಟ್ರೈ ಮಾಡಿ. ಸಾಧ್ಯದಷ್ಟು ಒಂದು ಕೊನೆಯಾಗಿ 10 ನಿಮಿಷ ಇಟ್ಕೊಳ್ಳಿ, ಲೈನ್ ಹಾಕಕ್ಕೆ ಅಂತ ಟೈಮ್ನ ಇಟ್ಕೊಳ್ಳಿ, ಅರ್ಥ ಆಯ್ತಾ. ಬೇಗ ಬರಿತಾ ಹೋಗಿ. ಮೊದಲು ನಿಮಗೆ ಯಾವೆಲ್ಲ ಕ್ವಶನ್ ಬರ್ತವೆ ಅವನ್ನ ಬರೀರಿ, ಅರ್ಥ ಆಯ್ತಾ. ಮೊದಲು ಯಾವೆಲ್ಲ ಬರ್ತವೆ ಲೆಕ್ಕಗಳಾಗಿರ್ಬೋದು ಅವನ್ನ ಬರೀರಿ. ಉಳಿದಿದ್ದನ್ನು ಲಾಸ್ಟಿಗೆ ವಿಚಾರ ಮಾಡ್ತಾ ಬರೀರಿ. ನೀವು ಮೊದಲೇ ಅವನ್ನ ಬರಿತಾ ಕೂತ್ರೆ ಟೈಮ್ ಸಾಲೋದಿಲ್ಲ, ಇದ್ದಿದ್ದನ್ನು ಕೂಡ ಬಿಡ್ತೀರಾ. ಹೇಳ್ತಾ ಇದೀನಲ್ಲ, ಈ ಟಿಪ್ ಫಾಲೋ ಮಾಡಿ. ಮೊದಲು ಯಾವೆಲ್ಲ ಬರ್ತವೆ ಅವನ್ನ ಬರೀರಿ. ಅಲ್ಲಿ ಸೀರಿಯಲ್ ವೈಸ್ ಬರೀಬೇಕಂತ ಇರೋಲ್ಲ, ಯಾವ ರೀತಿ ಬರೋದು ಕೂಡ ನಡೆಯುತ್ತೆ. ಮೊದಲು ಯಾವೆಲ್ಲ ಕ್ವಶನ್ ಬರ್ತದೆ ಬರೀರಿ, ನಂತರ ಉಳಿದಿದ್ದನ್ನು ಲಾಸ್ಟಿಗೆ ಬರಿತಾ ಹೋಗಿ, ಅರ್ಥ ಆಯ್ತಾ. ಈಸಿಯಿಂದ ಟಫ್ ಕಡೆ ಹೋಗಿ. ನೋಡಿ ಇಲ್ಲಿ ಯಾವ ರೀತಿ ಬರೆದಿರಂತ, ಎಷ್ಟು ನೀಟಾಗಿ, ಸ್ವಲ್ಪನೂ ಸ್ಕ್ರ್ಯಾಚಸ್ ಇಲ್ಲ. ನೀವು ನೋಡಿದರೆ ತುಂಬ ಸ್ಕ್ರ್ಯಾಚಸ್ ಮಾಡ್ತೀರಾ. ಆದ್ದರಿಂದ ಇವತ್ತು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ.
ಒಟ್ಟಿನಲ್ಲಿ ಸ್ಕ್ರ್ಯಾಚಸ್ ಹಾಕಿ ಮಾಡ್ಕೋಬೇಡಿ, ಸ್ಕ್ರ್ಯಾಚಸ್ ಮಾಡ್ಕೋಬೇಡಿ, ಘಾಟದು ಹಾಕಕ್ಕೆ ಹೋಗಬೇಡಿ. ನೋಡಿ ಸಿಸಿಂದ ಎಷ್ಟು ಬಾರಿ ಬರೆದಿದ್ದಾರೆ ಅವರು. ಸೊ ಅಲ್ಲಿ ಎಕ್ಸ್ಪ್ಲೇನ್ ಕೊಟ್ಬಿಟ್ಟು ಅಲ್ಲಿ ಸೈಡ್ಗೆ ಸಿಸಿಂದ ಎಷ್ಟು ಬಾರಿ ಬರೆದಿದ್ದಾರೆ. ಕೆಲವೊಬ್ಬರು ಪೆನ್ನಿಂದ ಬರೀತೀರಾ, ಕೆಳಗಡೆ ಬರೆದಿದ್ದಾರೆ ನೋಡಿ, ಇಲ್ಲಿ ಪೆನ್ನಿಂದ ಬರೆಯೋಕೋಬೇಡಿ, ಸಾಧ್ಯ ಆದರೆ ಸಿಸಿಂದ ಬರೀರಿ, ಅದೇನು ತೊಂದರೆ ಏನಿಲ್ಲ, ಸಿಸಿಂದ ಬರೆದು ಕೂಡ ತೊಂದರೆ ಏನಿಲ್ಲ. ಮತ್ತು ಈ PTO ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ. ಈ PTO ಅಂದರೆ ಮುಂದಿನ ಪೇಜಲ್ಲಿ ಇದೆ ಅಂತ ಅರ್ಥ. PTO ಅಂದರೆ ಯಾಕೆ ಹಾಕ್ತಾರೆ ಅಂದರೆ ಅವರು ಕೆಲವೊಬ್ಬರು ಪೇಪರ್ ಚೆಕ್ ಮಾಡೋರು ಮುಂದಿನ ಪೇಜ್ ಇಲ್ಲ ಅಂತ ಅಲ್ಲಿಗೆ ಏನು ಮಾಡ್ತಾರೆ. ಅಥವಾ ಸಂದರ್ಭದಲ್ಲಿ ಅವರು PTO ಅಂತ ಹಾಕಿದರೆ ಮುಂದಿನ ಪೇಜ್ ತೆಗೆದು ನೋಡಲೇಬೇಕು ಅವರು. ಸಾಧ್ಯ ಆದರೆ ನೀವು ಕೂಡ ಹಾಕಿ, ಏನು ಪ್ರಾಬ್ಲಮ್ ಏನೂ ಇಲ್ಲ. ನೋಡಿ ಯಾವ ರೀತಿ ನೀಟಾಗಿ ಬಿಡಿಸಿದರೆ ಒಂದು ಲೈನ್ ಹಾಕಿದ್ದಾರೆ ಪ್ರತಿಯೊಂದಕ್ಕೂ ಲೈನ್ ಹಾಕಿದರೆ ಎಷ್ಟು ನೀಟಾಗಿ ನೋಡಿ ಇಲ್ಲಿ ಒಂದು ಲೈನ್ ಬಿಟ್ಬಿಟ್ಟು ಎಷ್ಟು ನೀಟಾಗಿ ಬಿಡಿಸಿದ್ದಾರೆ. ಆ ರೀತಿ ನೀಟಾಗಿ ಬಿಡಿಸಿದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಫುಲ್ ಮಾರ್ಕ್ಸ್. ಲೆಕ್ಕ ತಪ್ಪಾದರೂ ಕೂಡ ನಿಮಗೆ ಸೂತ್ರಕ್ಕೆ ಮಾರ್ಕ್ಸ್ ಕೊಡ್ತಾರೆ. ನೆನಪಿರಲಿ, ಲೆಕ್ಕ ತಪ್ಪಾದರೂ ನಿಮಗೆ ಸೂತ್ರಕ್ಕೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ಸೂತ್ರಕ್ಕೆ ಕೊಡ್ತಾರೆ. ನೋಡಿ ಇಲ್ಲಿ ಸಮೀಕರಣ 1ರಿಂದ ಸಮೀಕರಣ 2 ಕಳೆಯಲಾಗಿದೆ. ಎಷ್ಟು ಚೆನ್ನಾಗಿ ನೀಟಾಗಿ ನೋಡಿ. ನಿಮಗೆ ಫುಲ್ ನೀಟಾಗಿ ಬರಿ ಅಂತ ಹೇಳ್ತಾ ಇಲ್ಲ ನಾನು, ಸಾಧ್ಯ ಆದಷ್ಟು ನೀಟ್ ಬರೀರಿ, ಯಾಕಂದರೆ ಸಮಯ ಕಡಿಮೆ ಇರ್ತದೆ. ಮೊದಲು ಲೆಕ್ಕ ಕರೆಕ್ಟ್ ಆಗೋ ಕಡೆ ಫೋಕಸ್ ಮಾಡಿ. ನೀಟ್ನೆಸ್ಸು ನಂತರ, ಮೊದಲು ಲೆಕ್ಕ ಕರೆಕ್ಟ್ ಆಗಬೇಕು. ಅರ್ಥ ಆಯ್ತಾ? ನೋಡಿ ಇಲ್ಲಿ ಮುಂದಿನ ಪುಟದಲ್ಲಿ ಮುಂದುವರೆದಿದೆ ನೋಡಿ. ಅವ್ರು ಎಷ್ಟು ನೀಟ್ ನೋಡ್ಕೊಳ್ಳಿ ಒಂದು ಸ್ವಲ್ಪ. ಈ ಲೆಕ್ಕ ಇಲ್ಲಿಗೆ ಎಂಡ್ ಆಗಿಲ್ಲ, ಇನ್ನೂ ಮುಂದೆ ಇದೆ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಪೇಪರ್ ಚೆಕ್ ಮಾಡೋರು ಇಷ್ಟೇ ಮಾಡಿದಾರೆ ಅಂತ ಮಾರ್ಕ್ಸ್ ಕೊಡೋದಿಲ್ಲ. ನೀವೇನಾದರೂ ಮುಂದಿನ ಪೇಜಲ್ಲಿ ಮುಂದೆ ಹೊರದಿದ್ದರೆ ಅಲ್ಲಿ ಬರೀಬೇಕು ಪ್ರಕೆಟಲ್ಲಿ. ನೀವು ಮುಂದಿನ ಪುಟದಲ್ಲಿ ಮುಂದುವರೆದಿದೆ, ಸಾಧ್ಯ ಆದರೆ ಬರೀರಿ, ಸಾಧ್ಯ ಆಗಿಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ ಎಲ್ಲ ಕಡೆ PTO ಹಾಕಿದ್ದಾರೆ, ನೀವು ಕೂಡ ಸಾಧ್ಯ ಆದರೆ PTO ಅಂತ ಹಾಕಿ ನೋಡಿ. ಪ್ರತಿಯೊಂದು ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗಿ, ನೀವು ಪ್ರತಿಯೊಂದು ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗಿ, ಇಷ್ಟು ನೀಟಾಗಿ ಬರೆಸಬೇಕು. ಸೊ ಆನ್ಸರ್ ಕೂಡ ನೀವು ಎಷ್ಟು ನೀಟಾಗಿ ಮಾಡ್ತೀರಾ ಅಷ್ಟು ನೀಟಾಗಿ ಆನ್ಸರ್ ಕೂಡ ನೀಟಾಗಿ ಬಂದೇ ಬರ್ತದೆ. ನೋಡಿ ಎಲ್ಲೂ ಕೂಡ ಮಿಸ್ಟೇಕ್ ಆಗಿಲ್ಲ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಮುಂದಿನ ಪುಟದಲ್ಲಿ ಮುಂದುವರೆದಿದೆ, ಈ ರೀತಿ ಬರೀರಿ. ಸೊ ನಿಮಗೆ ಎಲ್ಲಿ ಮಾರ್ಕ್ಸ್ ಕಳ್ಕೋತಿಲ್ಲ ನೀವು. ಅದನ್ನು ನೋಡಿಬಿಟ್ರೆ ಅವರು ಮುಂದೆ ಬರೆದಿದ್ದಾರಪ್ಪ, ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ನೋಡಿ ಮುಂದಿನ ಪುಟದಲ್ಲಿ ಮುಂದುವರೆದಿದೆ, ಹಿಂದೆ ಬರೆದಿದ್ದಾರೆ ಅವರು. ಇದೆಲ್ಲ ಗೊತ್ತಿರಬೇಕು, ಕಾಮನ್ ಆಗಿ ಇದೆಲ್ಲ ಗೊತ್ತಿರಬೇಕು. ಆದರೆ ನಾನು ಆನ್ಸರ್ ಶೀಟ್ನ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇರೋದು. ಅವ್ರಿಗೂ ಗೊತ್ತಿರೋದಿಲ್ಲ. ಈ ರೀತಿ ಏನಾದರೂ ಬರೀಲಿದ್ರೆ ನಡೆಯುತ್ತೆ, ಆದರೆ ಸಾಧ್ಯ ಆದಷ್ಟು ಬರಿಬೇಕು, ನಿಮಗೆ ತೊಂದರೆ ಇರೋದಿಲ್ಲ ಬರೆದರೆ ಅಂತ. ನೋಡಿ ಇಲ್ಲಿ ಸೊ AB ದೂರವನ್ನು ಕಂಡಿದ್ದಾರೆ. ಎಷ್ಟು ನೀಟಾಗಿ ಅವರು ಬಾಕ್ಸ್ ಹಾಕಿದ್ದಾರೆ. ಈ ರೀತಿ ಬಾಕ್ಸ್ ಹಾಕಬೇಕು ನೀವು. ಬಾಕ್ಸ್ ಹಾಕಿದರೆ ಚೆಕ್ ಮಾಡೋರು ತುಂಬ ಮೇಲಿಂದ ಏನು ನೋಡ್ತಾ ಕೊಡಲ್ಲ, ಜಸ್ಟ್ ಆನ್ಸರ್ ನೋಡ್ತಾರೆ, ರೈಟ್ ಹಾಕಿ ಮಾರ್ಕ್ಸ್ ಕೊಟ್ಬಿಟ್ಟು ಹೋಗಿಬಿಡ್ತಾರೆ. ಸೊ ಸಾಧ್ಯದಷ್ಟು ಬಾಕ್ಸ್ ಹಾಕಿ, ಮೇಲೆ ಮಿಸ್ಟೇಕ್ ಆದರೂ ಕೆಳಗಡೆ ಆನ್ಸರ್ ಕರೆಕ್ಟ್ ಇದ್ದರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಸೊ ಆದ್ದರಿಂದ ಬಾಕ್ಸ್ ಹಾಕಿ ಸ್ವಲ್ಪ ಅವ್ರನ್ನ ಚೆಕ್ ಮಾಡೋರು ನೀವು ಪ್ರೆಸ್ ಮಾಡಬೇಕು. ಅವಾಗ ವಿದ್ಯಾರ್ಥಿ ಏನು ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಎಷ್ಟು ನೀಟಾಗಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ, ಎಲ್ಲ ಕೂಡ ನೀಟಾಗಿನೇ ಬರೆದಿದ್ದಾರೆ. ನೋಡಿ ಇಲ್ಲಿ 24ನೇ ಕ್ವಶನ್ ರಚನೆ ಯಾವ ರೀತಿ ಬರೆದಿದ್ದಾರೆ ನೋಡಿ. ರಚನೆ ಸ್ವಲ್ಪ ಮಾರ್ಜಿನ್ ದಾಟಿ ಹೋಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಮಾರ್ಜಿನ್ ದಾಟಿ ಹೋದ್ರೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಆನ್ಸರ್ ಶೀಟಲ್ಲಿ ಆನ್ಸರ್ ಇದ್ರೆ ಸಾಕು, ಕ್ವಶನ್ ನಂಬರ್ ಕರೆಕ್ಟ್ ಆಗಬೇಕು, ಆನ್ಸರ್ ಇದ್ರೆ ಸಾಕು. ನೀವು ಕೆಲವೊಬ್ರು ಏನು ಮಾಡ್ತಾರೆ, ಮಾರ್ಜಿನ್ ದಾಟಿ ಹೋಯ್ತು ನಂದು, ಮತ್ತೆ ನಾನು ಮತ್ತೊಮ್ಮೆ ಬರೀತೀನಿ ಅಂತ ಮಾಡ್ಕೋಬೇಡಿ. ನೋಡಿ ಇಲ್ಲಿ ದಾಟಿ ಹೋದ್ರೂ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರಲ್ಲ. ಸೊ ಆ ರೀತಿ ಟೆನ್ಷನ್ ಬೇಡ, ಇಷ್ಟು ನೀಟಾಗಿ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನು √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಕೊಡ್ತಾರಲ್ಲ. √5, √2, √3 ಈ ಮೂರರಲ್ಲಿ ಒಂದು ಬರ್ತದೆ. ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? 3 ಮಾರ್ಕ್ಸ್ ಹಾಕ್ತಾರೆ. ನೋಡಿ ಎಷ್ಟು ನೀಟಾಗಿ ಬರೆದರೆ, ಇಷ್ಟೇ ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೋಡಿ ಇದನ್ನ ಬೈಪಟ್ ಹಾಕೊಂಡು ಹೋಗಿ, ಮೂರನ್ನು ಸೇಮ್ ಅದನ್ನ ಅಷ್ಟೇ ಬರೀಬೇಕು. ಅರ್ಥ ಆಯ್ತಾ? 3 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಲಾಸ್ಟಿಗೆ ಎಷ್ಟು ನೀಟಾಗಿ ಗೆರೆ ಹೊಡೆದಿದ್ದಾರೆ. ಇಲ್ಲಿ ನೋಡಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. 26ನೇ ಕ್ವಶನ್ನು ಸೈಕಲ್ ಓಡಿಸೋ ಬರ್ದಿಲ್ಲ, ಅವಾಗ ಅವರು ಒಂದು ಏರೋ ಮಾರ್ಕ್ ಹಾಕಿಬಿಟ್ಟು ಮೇಲೆ ಬರೆದಿದ್ದಾರೆ. ಇದೇ ರೀತಿ ಏನಾದರೂ ಮಿಸ್ ಆದರೆ ನೀವು ಘಾಟ್ ಹಾಕಿ ಒಳ್ಳೆ ಬರೆಯೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಏರೋ ಮಾರ್ಕ್ ಹಾಕಿ ಮೇಲೆ ಬರೆದು ಎಷ್ಟು ನೀಟ್ ಅನಿಸುತ್ತೆ ನೋಡಿ, ಎಷ್ಟು ನೀಟ್ ಅನಿಸುತ್ತೆ ನೋಡಿ. ಸೊ ಆದ್ದರಿಂದ ನಾನು ಟಾಪರ್ ಆನ್ಸರ್ ಕೊಡ್ತಾ ಇದ್ದೆ, ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ. ಸೊ ಹೆಲ್ಪ್ ಕೂಡ ಆಗ್ತದೆ, 100% ಆಗ್ತದೆ. ನೋಡ್ಕೊಳ್ಳಿ ಎಷ್ಟು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ, ಎಲ್ಲೆಲ್ಲಿ ಚೆಕ್ ಮಾಡ್ತಾರೆ, ತುಂಬ ಏನು ಚೆಕ್ ಮಾಡೋದಿಲ್ಲ. ಆನ್ಸರ್ ಕರೆಕ್ಟ್ ಇದ್ದರೆ ಸಾಕು ನಿಮ್ಮದು. ಅರ್ಥ ಆಯ್ತಾ? PTO ಎಲ್ಲ ಕಡೆ ಹಾಕಿದ್ದಾರೆ ನೋಡಿ, PTO ಅಂತ. ನೋಡಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸ್ವಲ್ಪ ಅವರು ಕರೆಕ್ಟ್ ಬರೆದಿದ್ದಾರೆ, ಆದರೆ ಚೆಕ್ ಮಾಡೋರಿಗೆ ಏನಾಗಿದೆ ಅಂತಂದರೆ ಇದು ತಪ್ಪು ಅಂತ ಅನಿಸಿದೆ ಅಂತ ಒಂದು ಸಂದರ್ಭದಲ್ಲಿ ಅವರು ಮಾರ್ಕ್ಸ್ ಕೊಟ್ಟಿಲ್ಲ. ಆಮೇಲೆ ಮಾರ್ಕ್ಸ್ ಬಂದು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಮಾರ್ಕ್ಸ್ ಬಂದು ಕೊಟ್ಟಿದ್ದಾರೆ. ನೋಡಿ ಸ್ವಲ್ಪ ಅವರು ಘಾಟ್ ಹಾಕಿದ್ದಾರೆ, ಸ್ಕ್ರ್ಯಾಚಸ್ ಆದರೆ ಮಾಡಿದ್ದಾರೆ. ಮೊದಲು ಗೊತ್ತಾಗಿಲ್ಲ ಅವ್ರಿಗೆ, ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ, ನಂತರ ಮಾರ್ಕ್ಸು ಜಾಸ್ತಿ ಕೊಟ್ಟಿದ್ದಾರೆ. ಒಟ್ಟಲ್ಲಿ 80 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ನೀವು ಕೂಡ ಮಿಸ್ಟೇಕ್ ಮಾಡಿದರೆ ಸ್ವಲ್ಪ ಈ ರೀತಿ ಸ್ಕ್ರ್ಯಾಚಸ್ ಮಾಡೋಕೆ ಹೋಗಬೇಡಿ ಅಂತ ಒಂದು ಸಮಯದಲ್ಲಿ ಮಾರ್ಕ್ಸ್ ಕಳ್ಕೊತೀರಾ. ಸೊ ಚೆನ್ನಾಗಿ ನೀಟಾಗಿ ಬಿಡಿಸಿ, ಸೊ ಮಾರ್ಕ್ಸ್ ಕೊಡ್ತಾರೆ. ನೋಡಿಲಿ ಅನ್ವಯಿಕ ಪ್ರಶ್ನೆಗಳು ಯಾವ ರೀತಿ ಬಿಡಿಸಿದ್ದಾರೆ, ಇನ್ನು ವರ್ಗಾಂತರ ಯಾವ ರೀತಿ, ಇದು ಬಂದುಬಿಟ್ಟು ಬಹುಲಕ ಯಾವ ರೀತಿ ಕಂಡುಹಿಡಿದಾರೆ ನೋಡಿ. ಸೊ ನೀಟಾಗಿ ಪೆನ್ನಿಂದ ಹಾಕಿದ್ದಾರೆ, ನೀವು ಸಿಸಿಂದ ಕೂಡ ಹಾಕ್ಬೋದು, ಏನು ಅಭ್ಯಂತರ ಇಲ್ಲ. ನೋಡಿ ಆನ್ಸರ್ ಬಾಕ್ಸ್ ಹಾಕಿದ್ದಾರೆ, ಈ ರೀತಿ ಬಾಕ್ಸ್ ಹಾಕಬೇಕು.
ಚೆನ್ನಾಗಿ ನೋಡ್ಕೊಳ್ಳಿ. ಈ ರೀತಿ ಬಾಕ್ಸ್ ಹಾಕಿದರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಪ್ರತಿಯೊಂದನ್ನು ನೋಡ್ತಾ ಹೋಗಿ. ನೋಡಿ 30ನೇ ಕ್ವಶನ್ ಯಾವ ರೀತಿ ನೀಟಾಗಿ ಈ ರೀತಿಗೆ ಸಿಯಿಂದ ಹಾಕಿಬಿಟ್ಟು ಬಿಡಿಸ್ಬೇಕು. ಅರ್ಥ ಆಯ್ತಾ? ಅಲ್ಲೇ ಸೈಡ್ ಹಾಕಬೇಕು. ನೀವು ಕೆಳಗಡೆ ಹಾಕಿ ನೀಟ್ ಅನಿಸಲ್ಲ, ಅದು ಸೈಡ್ ಹಾಕಿದರೆ ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಅರ್ಥ ಆಯ್ತಾ? ಇನ್ನು ರಚನೆ ಮಾಡಿದ್ದಾರೆ ನೋಡಿ 32ನೇ ಕ್ವಶನು. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಮಾಡಿದರೆ, ತುಂಬ ಏನು ದೊಡ್ಡದೇನು ಮಾಡಿಲ್ಲ ಅವ್ರು ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಷ್ಟು ಮಾಡಬೇಕು. ಅರ್ಥ ಆಯ್ತಾ? ನೋಡಿ ಒಂದು ಪೇಜು, ಸೊ ಅದನ್ನೇ ಬಳಸಿಲ್ಲ ಅವರು, ಮತ್ತೊಂದು ಪೇಜಲ್ಲಿ ಬಿಡಿಸಿದ್ದಾರೆ. 2 ರಚನೆ ಬಿಡಿಸಿದ್ದಾರೆ. ಇದು ರಚನೆ ಅಲ್ಲ, ಒಂದು ಪ್ರಾಬ್ಲಮ್, ಇದು ಒಂದು ಲೆಕ್ಕ. ಇದು ನೋಡಿ ಎಷ್ಟು ನೀಟಾಗಿ, ಎಷ್ಟು ಟೈಮ್ ಸೇವ್ ಮಾಡಿದ್ದಾರೆ ನೋಡಿ ಅವರು. ಇದೇ ರೀತಿ ನೀವು ಟೈಮ್ ಸೇವ್ ಮಾಡಿಬಿಟ್ಟು ಚೆನ್ನಾಗಿ ಬರಬೇಕು. ಸೊ ಡಯಾಗ್ರಾಮ್ ಎಲ್ಲ ಚೆನ್ನಾಗಿ ತೆಗೀರಿ. ಒಟ್ಟಿನಲ್ಲಿ ಎಲ್ಲವನ್ನ ಕವರ್ ಮಾಡಬೇಕು, ಟೈಮಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು. 3 ಗಂಟೆ ಯಾವ ರೀತಿ ನೀವು ಮ್ಯಾನೇಜ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಸೊ 100 ಸೆಂಟಿಮೀಟರ್ ಸ್ಕ್ವೇರ್ ಇದು ನೋಡಿ, ಪ್ರತಿಯೊಂದು ನೀಟಾಗಿ ಅವರು ಗೆರೆ ಹಾಕಿಬಿಟ್ಟು ಬಿಡಿಸಿದ್ದಾರೆ. ನೋಡಿ ಪ್ರತಿಯೊಂದು ಡಯಾಗ್ರಾಮ್ ಇದೇ ರೀತಿ ಹಾಕಿದ್ದಾರೆ. ಸೊ ನೋಡ್ಕೊಳ್ಳಿ. ಮತ್ತೆ ನೋಡೋಣ ನೆಕ್ಸ್ಟು ಯಾವ ರೀತಿ ಇದೆ ಅಂತ. ಸೊ ಬಾಕ್ಸ್ ಹಾಕಿಬಿಟ್ಟು ಬರಬೇಕಂತ ನಾನು ಬದಲಿಂದ ಹೇಳ್ತಿದ್ದೀನಲ್ಲ. ನೋಡಿ ಇಲ್ಲಿ ಒಂದು ಪ್ರಾಬ್ಲಮ್ ಆದಮೇಲೆ ಮತ್ತೊಂದು ಗೆರೆನ ಹೊಡೆದಿದ್ದಾರೆ. ನೋಡ್ಕೊಳ್ಳಿ, ಪ್ರತಿಯೊಂದನ್ನು ನೋಡ್ಕೊಳ್ಳಿ. PTO ಎಲ್ಲದರಲ್ಲಿ ಹಾಕಿದ್ದಾರೆ. ಇಂಥ ಒಂದು ಲೆಕ್ಕಗಳು ನಿಮಗೆ ಗೊತ್ತಿದ್ದರೆ ನಿಮಗೆ ತುಂಬ ಹೆಲ್ಪ್ ಆಗ್ತಿದೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ 36ನೇ ಕ್ವಶನ್ ಯಾವ ರೀತಿ ರಚನೆ ಇದೆ ಅಂತ ಪ್ರತಿಯೊಂದನ್ನು ನೋಡ್ತಾ ಹೋಗಿ. ಸೊ PTO. ಇನ್ನು ನೆಕ್ಸ್ಟ್ 37ನೇ ಕ್ವಶನು. ಸ್ವಲ್ಪ ಅನ್ವಯಿಕ ಪ್ರಶ್ನೆಗಳು ಇರ್ತವೆ ಲಾಸ್ಟಿಗೆ, ನಿಮಗೆ 5 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಅವನ್ನ ಲಾಸ್ಟಿಗೆ ಬಿಡಿಸಿ. ನೋಡಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅವರು. ಸೊ 37ನೇ ಕ್ವಶನ್ ಮಿಸ್ಟೇಕ್ ಆಗಿದೆ. ಅವರು ಪೂರ್ತಿ ಪೆನ್ನಿಂದ ಘಾಟ್ ಹಾಕಿ ರಫ್ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡಿಲ್ಲ, ಚೆಕ್ ಮಾಡೋರನ್ನ ಡಿಸ್ಟರ್ಬ್ ಮಾಡಿಲ್ಲ. ಜಸ್ಟ್ ಸೀಟಿಂದ ಹಾಕಿಬಿಟ್ಟು ಇದು ತಪ್ಪು ಅಂತ ಹೇಳಿದ್ದಾರೆ. ನೋಡಿ ಇಷ್ಟೇ, ನೋಡಿ ಇದು ತಪ್ಪು ಅಂತ ಹೇಳಿದ್ದಾರೆ. ಸೈಡಲ್ಲಿ ಬರೆದಿದ್ದಾರೆ ಮುಂದುವರೆದಿದೆ, ಅದು ತಪ್ಪು, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಈ ರೀತಿ ಬರಬೇಕು, ಇಷ್ಟು ಸೆನ್ಸ್ ಇರಬೇಕು ನಿಮಗೆ. ಇದು ನೋಡಿದ್ರೆ ಅಂದರೆ ನೀವು ಖಂಡಿತ ಬರದೇ ಬರೀತೀರಾ. ಆದರೆ ನಾನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಅವರು ಕೂಡ ಅನ್ಯಾಯ ಆಗಬಾರ್ದು. ನೋಡಿ ಇಲ್ಲೂ ತಪ್ಪಾಗಿದೆ, ಮತ್ತೆ ಮುಂದುವರೆದು ಹಾಕಿಬಿಟ್ಟು ಸೈಡ್ ಬರೆದಿದ್ದಾರೆ. ಇವೆಲ್ಲ ಗೊತ್ತಿರಬೇಕು ಅಂತಾನೆ ಆನ್ಸರ್ ಶೀಟ್ನ ಕೊಟ್ಟಿರೋದು. ಪೈಥಾಗರಸ್ ಪ್ರಮೇಯ ಯಾವ ರೀತಿ ಬಿಡಿಸಿದ್ದಾರೆ ನೋಡಿ, ಇದೇ ರೀತಿ ನೀಟಾಗಿ ಪ್ರಮೇಯನ ಬಿಡಿಸಬೇಕು. ಅರ್ಥ ಆಯ್ತಾ? ಇದು ಒಂದೇ ಪೇಜಲ್ಲಿ ಬರೀಬೇಕಂತ ಏನಿಲ್ಲ, ಮುಂದೆ ಕಂಟಿನ್ಯೂ ಆಗಿದ್ರೆ PTO ಅಂತ ಬರೆದಿದ್ದಾರೆ. ಕಂಟಿನ್ಯೂ ಆದರೂ ಕೂಡ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸಾಧ್ಯ ಆದರೆ ಒಂದೇ ಪೇಜಲ್ಲಿ ಬರೀರಿ, ನಿಮಗೆ ಈಸಿ ಆಗುತ್ತೆ ಬರೆಯೋಕ್ಕೆ. ಯಾಕಂದರೆ ಪ್ರಾಕ್ಟೀಸ್ ಮಾಡಿರ್ತೀರಾ. ಸಾಧಿಸಿ ಅಂತ ಬರೆದಿದ್ದಾರೆ ಮೂಲೆಯಲ್ಲಿ. ಸೊ PTO ಈ ರೀತಿ ಬರಬೇಕು. ಇನ್ನು 22ನೇ ಕ್ವಶನ್, ಇದು ಕೂಡ ಸ್ವಲ್ಪ ಅನ್ವಯಿಕ ಪ್ರಶ್ನೆ ಇರ್ತದೆ. ನೋಡ್ಕೊಳ್ಳಿ, ಇಷ್ಟು ಬರೆದ್ರೆ ಸಾಕು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ನೋಡಿ ಈ ಒಂದು ಪೇಜ್ ಬಿಟ್ಟಿದ್ದಾರೆ ಅವರು. ನೆಕ್ಸ್ಟ್ ಗ್ರಾಫ್ ಹಾಕಿದ್ದಾರೆ. ಗ್ರಾಫ್ ಯಾವ ರೀತಿ ಹಾಕಿದ್ದಾರೆ ನೋಡ್ಕೊಳ್ಳಿ. ಸೊ ಎಷ್ಟು ನೀಟ್ ಹಾಕಿದ್ದಾರೆ. ಸ್ಕೇಲ್ ಬರೀಲೇಬೇಕು ನೀವು. ಇಲ್ಲಿ ಮೂಲೆಯಲ್ಲಿ ಸ್ಕೇಲ್ ಇದೆಯಲ್ಲ, ಇದಕ್ಕೆ ಕೂಡ 1 ಮಾರ್ಕ್ಸ್ ಇರ್ತದೆ. ಅರ್ಥ ಆಯ್ತಾ? ಎಷ್ಟು ಸೆಂಟಿಮೀಟರ್ ತೊಗೊಂಡಿದ್ರಾ. ಸೊ ಪ್ರತಿಯೊಂದನ್ನು ನೋಡ್ಕೊಳ್ಳಿ, ಸ್ಕೇಲಿಗೆ ಕೂಡ ಮಾರ್ಕ್ಸ್ ಇರ್ತದೆ. ನೋಡಿ ಈ ರೀತಿ ಬರೆದಿದ್ದಾರೆ. ಸೊ ವರ್ಗಾಂತರ. ಸೊ ನೋಡ್ಕೊಳ್ಳಿ, ಪ್ರತಿಯೊಂದು ನೋಡ್ಕೊಳ್ಳಿ, ಇದೇ ರೀತಿ ಹಾಕಬೇಕು ನೀವು. ಅರ್ಥ ಆಯ್ತಾ? ನಿಮಗೆ ಯಾವ ರೀತಿ ಕಲಿಸಿದ್ದಾರೆ ಅದೇ ರೀತಿ ಹಾಕಿ, ಏನು ಡೌಟ್ ಬೇಡ. ಇನ್ನು ಗ್ರಾಫ್ ಬಿಡಿಸಿದ್ದು ಮುಂದೆ ಬರೆದಿದ್ದಾರೆ ಅವರು. ಸೊ ಇಲ್ಲಿ ಪೇಜ್ ಕೊಟ್ಟಿರ್ತಾರೆ ಅವರು, ನಂತರ ಬಿಡಿಸ್ಬೋದು ನೀವು. ಅರ್ಥ ಆಯ್ತಾ? ಅವರೇ ಕೊಟ್ಟಿರ್ತಾರೆ ಗ್ರಾಫು, ತಲೆ ಕೆಡಿಸ್ಕೋಬೇಡಿ. ನೋಡಿ ಇಲ್ಲಿ ಯಾವ್ದು ಚೆಕ್ ಮಾಡ್ತಾರೆ ಅವರು, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಚೆನ್ನಾಗಿ ಬರೀರಿ ನೀಟಾಗಿ. ಸೊ ಮತ್ತೊಂದು ಗ್ರಾಫ್ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ ಮತ್ತೊಂದು ಗ್ರಾಫ್ ಹಾಕಿದ್ದಾರೆ. ಸೊ ನೋಡಿ, ಸೊ ಇಲ್ಲಿಗೆ ಒಂದು ಆನ್ಸರ್ ಶೀಟ್ ಎಂಡ್ ಆಗ್ತದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮರ್ಯಾದೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಎಷ್ಟೆಲ್ಲ ಮಿಸ್ಟೇಕ್ ಆಗ್ತವೆ, 80 ಅಂಕ ಯಾವ ರೀತಿ ಪಡೆಯೋದು, ಸ್ಕೋರ್ ಯಾವ ರೀತಿ ಮಾಡೋದು ಅಂತ ಅವ್ರಿಗೆ ಗೊತ್ತಾಗಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿ ಆಗ್ತಾರನ್ನ ಈಗೆಲ್ಲ ಚಾನಲ್ಲಿ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಇರ್ತವೆ, ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.